ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೊನ್ನೆ ಎಲ್ಲ ವಕ್ಫ್ ಬಗ್ಗೆ ಚರ್ಚೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದ ವಿಚಾರ. ಇದು ವಕ್ಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಆದರೆ ಇದು ವಕ್ಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಕ್ಫ್ ಅದಾಲತ್ನ ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ ಬಂದಾದ್ಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವತ್ತು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ ಸನ್ಮಾನ್ಯ ಅಧ್ಯಕ್ಷ ವಕ್ಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ರು, ಧಾರವಾಡಲ್ಲಿ ಅವರು ಬಂದಿದ್ರು, ಅವರು DC ಮೀಟಿಂಗಲ್ಲಿದ್ದರು. ಆ ಥರ ಯಾವುದನ್ನ ನಡೀತಾ ಬೆಲ್ಲ ಸಾಹೇಬ್ರೆ, ನಾನು ಬಲವಂತ ಮಾಡಿ ರೈತರ ಜಾಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ್ನ ಅವತ್ತು. ನಾನೇನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಕ್ಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ ಖಬರ್ಸ್ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಕ್ಕಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದ್ರೆ ಅವ್ರಿಗೆ ಅಗತ್ಯ ಇದ್ರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ವಿ. ಅದ್ ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡ್ ಅಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟ್ ಅವರು ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡ್ಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ವರ್ಷ ಮುಸಲ್ಮಾನೆ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ ನಮ್ಮ ಹಿನ್ನೆಲೆ ಇಲ್ಲ. ಇದು ವಕ್ಫ್ ಅದಾಲತ್. ಇದು ನಾನು ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ ಟೇಬಲ್ ಮಾಡಿ. ಟೇಬಲ್ ಮಾಡಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಆ ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋತಾರ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಕೇಳಿ ಹೇಳಿ, ನಮ್ಗೆ ಯಾವ ಟೈಮ್ ಅವ್ರು ಉತ್ತರ ಕೊಡ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಸಿಕ್ಕಿದಾಗ ಉತ್ತರ ಕೊಡ್ಲಿಕ್ಕೆ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರು ಇಲ್ಲ, ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟರ್ಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದು ಅವ್ರೆಲ್ಲೂ ಹೋಗಲ್ಲ, ಜಮೆ ಇರ್ತಾರ. ಅವ್ರು ಎಲ್ಲ ಒಂದು ಮೀಟಿಂಗ್ ಇತ್ತು. ನಾನು ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ನನಗೋಸ್ಕರ ಹೇಳಿ ಸರ್. ಆ ಹಿನ್ನೆಲೆಯಲ್ಲಿ ಅಶೋಕ್ ನಾರಾಯಣ ನಾನು ಬೇಡ ಅಂತ ಹೇಳಿದೆ. ಪರ್ಮಿಷನ್ ತಗೊಂಡು ನಾನು ಮಾತಾಡ್ತೇನೆ. ಅಶೋಕ್ ಅವರೇ, ನಾನು ಹೇಳ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಆ ಹಿನ್ನೆಲೆಯಲ್ಲೇ ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೊನ್ನೆ ಎಲ್ಲ ವಕ್ಫ್ ಬಗ್ಗೆ ಚರ್ಚೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದ ವಿಚಾರ. ಇದು ವಕ್ಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಆದರೆ ಇದು ವಕ್ಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಕ್ಫ್ ಅದಾಲತ್ನ ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ,
ಬಿಜಾಪುರ ಬಂದಾದ್ಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವರು ಅವ್ರಿಗೂ ಆಹ್ವಾನ ಕೊಟ್ಟಿದೆ, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವತ್ತು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದ್ರೆ ಸನ್ಮಾನ್ಯ ಅಧ್ಯಕ್ಷ ವಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ರು, ಧಾರವಾಡಲ್ಲಿ ಅವರು ಬಂದಿದ್ರು, ಅವರು DC ಮೀಟಿಂಗ್ ಅಲ್ಲಿದ್ರು. ಆ ಥರ ಯಾವುದನ್ನ ನಡೀತಾ ಬೆಲ್ಲ ಸಾಹೇಬ್ರೆ, ನಾನು ಬಲವಂತ ಮಾಡಿ ರೈತರ ಜಾಗ ವಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ್ನ ಅವತ್ತು. ನಾನು ಏನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಫ್ ಆಸ್ತಿ. ವಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ ಖಬರ್ದ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಕ್ಕಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದ್ರೆ ಅವ್ರಿಗೆ ಅಗತ್ಯ ಇದ್ರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ದೀವಿ. ಅದ್ ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡ್ ಅಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊ ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನ್ ಮಾಡಿದೆ, ಎಲ್ಲ ಕಡೆ ವಫ್ ಅದಾಲತ್ ಮಾಡ್ಬೇಕಂತ ವಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದು, ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಫ್ ವರ್ಸ್ ಮುಸಲ್ಮಾನೆ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದನ್ನು ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ ನಮ್ಮ ಹಿನ್ನೆಲೆ ಇಲ್ಲ. ಇದು ವಫ್ ಅದಾಲತ್ ಇದು ನಾನು ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ, ಟೇಬಲ್ ಮಾಡಿ ಟೇಬಲ್ ಮಾಡಿದ್ರೆ ಕ್ಲಿಯರ್ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಆ ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋತಾರ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರೋದು ಸಭಾಧ್ಯಕ್ಷರೇ. ಕೇಳಿ ಹೇಳಿ, ನಮ್ಗೆ ಯಾವ ಟೈಮ್ ಅವ್ರು ಉತ್ತರ ಕೊಡ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಸಿಕ್ಕಿದಾಗ ಉತ್ತರ ಕೊಡ್ಲಿಕ್ಕೆ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರು ಇಲ್ಲ, ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಮುಖ್ಯ ಅವ್ರಿಗೆ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟರ್ಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದು ಅವ್ರೆಲ್ಲೂ ಹೋಗಲ್ಲ, ಜಮೆ ಇರ್ತಾರ. ಅವ್ರು ಎಲ್ಲ ಒಂದು ಮೀಟಿಂಗ್ ಇತ್ತು ನನ್ನ. ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ನನ್ಕೋಸ್ಕರ ಹೇಳಿ ಸರ್. ಆ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ನಾನು ಬೇಡ ಅಂತ ಹೇಳಿದೆ. ಕೂತ್ಕೊಂಡು ಪರ್ಮಿಷನ್ ತಗೊಂಡು ನಾನು ಮಾತಾಡ್ತೇನೆ. ಅಶ್ವಥರೇ, ನಾನು ಹೇಳ್ಬಿಡ್ತೆ, ಆಮೇಲೆ ನೀವು ಮಾತಾಡಿ. ಆ ಹಿನ್ನೆಲೆಯಲ್ಲಿ